ಅಮ್ಮಂಗೆ ಶೋಭಂಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನೀವು ಕೈ ಮಾಡಕ್ ಹೋಗಿದ್ದೀರಲ್ಲ, ನೋಡ್ಕೊಂಡು ಸುಮ್ಮನಿರ್ತೀನಿ ಅನ್ಕೊಂಡ್ರಾ? ನೋ, ಅಮ್ಮ ಶೋಭಮ್ಮ ನಂಗೆ ಪ್ರಾಣ ಇದ್ದಂಗೆ. ಅಂತವ್ರ ಮೇಲೆ ನೀವು ಇನ್ನೊಂದ್ಸಲಿ ಈ ರೀತಿ ರಿಪೀಟ್ ಆದ್ರೆ ನಾನ್ ಸುಮ್ಮನೆ ಇರಲ್ಲ. ಹಾಗಾದ್ರೆ ನಾನು ನಿನಗೇನು ಅಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ನಾನಾಗ ಅನ್ಕೊಂಡಿದ್ರೆ ಈ ಮನೇಲಿ ಇರ್ತಾನೆ ಇರ್ಲಿಲ್ಲ. ನನಗ್ ಬೇಕಾಗಿರೋದು ನಿಮ್ಮ ಮತ್ತೆ ಅಮ್ಮನ ಪ್ರೀತಿ ಅಷ್ಟೇ, ಜೊತೆಗೆ ಶೋಭಜ್ಜಿ ವಾತ್ಸಲ್ಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಿನಗೆ ನಿಮ್ಮ ಅಪ್ಪಂಗಿಂತ ನಿಮ್ಮ ಅಜ್ಜಿನೇ ಮುಖ್ಯನಾ? ಇಲ್ಲಿ ಯಾರಿಗ್ ಯಾರು ಮುಖ್ಯ ಅನ್ನೋದಕ್ಕಿಂತ ಮುಂದೆ ನಾವೆಲ್ಲ ಹೇಗಿರ್ತೀವಿ, ಹೇಗಿರ್ಬೇಕು ಅದು ಮುಖ್ಯ ಆಗುತ್ತೆ. ಈಗ ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡಿದ್ ಸಾಕು. ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಿ. ನೋಡಿ, ಮೊದ್ಲು ಅಮ್ಮನ ನಮ್ ಕಡೆ ಮಾಡ್ಕೋಬೇಕು, ಆಮೇಲೆ ಶೋಭಾನ ಒಪ್ಸೋ ಜವಾಬ್ದಾರಿ ನಂದು. ಡ್ಯಾಡ್, ನಿಮ್ನ ಒಂದ್ ಮಾತು ಕೇಳಲ್ಲ? ಕೇಳು. ನಿಮ್ಗೆ ಅಮ್ಮನ್ ಕಂಡ್ರೆ ಇಷ್ಟನಾ? ಇಷ್ಟ ಇಲ್ಲ ಅಂದ್ರೆ ಆರ್ತಿ ಮನೆಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ನ. ಈ ನಿಮ್ಮ ಆಸೆನ ಈಡೇರಿಸೋ ಜವಾಬ್ದಾರಿ ನಂದು. ನೀವ್ ನಿಶ್ಚಿಂತೆ ಆಗಿರಿ, ಅದ್ಯಾರ ಅಡ್ಡ ಬಂದ್ರು. ಡ್ಯಾಡ್, ನಾನಿಲ್ಲಿರೋ ವಿಷಯನ ಶೋಭಾ ಅಮ್ಮನಿಗೆ ಹೇಳ್ಬಿಟ್ರೆ? ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅದೇನು ಅಂತ ಹೇಳಿ. ಏನು ಅಂತ ಹೇಳಲೆ? ನೀನು ಮಾಡಿರೋ ಗನಂದಾರಿ ಕೆಲಸನ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ನಾನೇನು ಮಾಡಿದೆ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವು ಅನ್ಕೊಂಡಾಗೆ ನಾನು ಯಾವ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಳತ್ತಂತೆ. ಹಾಗಾಯ್ತು ನಿನ್ ಕತೆ. ನೀನ್ ಮಾಡ್ತಿರೋ ಸರಿಯೇನೆ? ಅದನ್ನೇ ನಾನು ನಿಮ್ಮನ್ನ ಕೇಳ್ತಾ ಇರೋದು. ನಾನು ಏನ್ ಮಾಡಿದೆ ಅಂತ ಫೋನ್ನಲ್ಲೂ ಹಾಗೆ ಹೇಳಿದ್ವಿ, ಈಗ ಎದುರುಗಡೆ ಸಿಕ್ಕಿದಾಗಲೂ ಹಾಗೆ ಮಾತಾಡ್ತಿದ್ದೀರಲ್ಲ, ಅದೇನು ಅಂತ ಹೇಳಿ. ಈ ರೀತಿ ಕದ್ದು ಮುಚ್ಚಿ ಮೀಟ್ ಮಾಡೋದು ಸರಿನಾ? ಹೌದು, ಮೀಟ್ ಮಾಡಿದೆ. ಅದರಲ್ಲಿ ಏನಿದೆ ತಪ್ಪು? ನಾನು ಮೀಟ್ ಮಾಡಲೇಬಾರ್ದು ಅನ್ನೋರನ್ನ ಮಾಡಲಿಲ್ಲಲ್ಲ. ಏನಾಗಿದೆಯೇ ನಿನಗೆ? ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ದೊಳ್ಳೆ ಕಥೆ ಆಯ್ತಲ್ಲಮ್ಮ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ತಪ್ಪಲ್ವಾ? ನನ್ನ ಪ್ರಕಾರ ತಪ್ಪಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಬರೀ ಮೀಟ್ ಮಾಡೋದಷ್ಟೇ ಅಲ್ಲ, ಆಗಾಗ ನಾನು ಫೋನಲ್ಲೂ ಮಾತಾಡ್ತೀನಿ. ತುಂಬಾ ಮುಂದುವರೆದಿದ್ಯಾ ಬಿಡು. ಎಲ್ಲರೂ ಅವ್ರಿಗೆ ಹೇಗೆ ಬೇಕು ಹಾಗೆ ಬದುಕ್ತಾ ಇದ್ದಾರೆ. ನಾನ್ಯಾಕಮ್ಮ ಬದುಕಬಾರ್ದು? ಏನೇ ಆಡ್ತೀನಿ ನೀನು ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮ ದೃಷ್ಟಿಲಿ ಅವರೆಲ್ಲ ಸರಿನಾ? ನಾನು ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದರೂ ನನ್ನ ಮೇಲೆ ಅನುಮಾನಿಸ್ತಾರೆ. ಅವ್ರ ಮೂಗಿನೇರಕ್ಕೆ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾರೆ. ಹೀಗಿರುವಾಗ ನಾನು ಮಾಡಿದ ತಪ್ಪು ಅಂತ ನನಗೇನು ಅನಿಸ್ತಾ ಇಲ್ಲಮ್ಮ. ನಾನು ಇನ್ಮೇಲೆ ಇರೋದೇ ಹೀಗಮ್ಮ. ಮೀಟ್ ಮಾಡ್ತೀನಿ, ಫೋನಲ್ಲೂ ಮಾತಾಡ್ತೀನಿ, ಜೊತೆಗೆ ಮನೆಗೂ ಹೋಗ್ತೀನಿ. ನೀನು ಹೀಗೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದ ಮೇಲೆ ಅನುಭವ ಆಗೋದು, ಆಗಲೇ ಮನಸ್ಸು ಕಲ್ಲಾಕೋದು. ಅವ್ರ ಚುಚ್ಚು ಮಾತುಗಳಿಂದ ನಾನು ರೋಸ್ ಹೋಗಿದ್ದೀನಿ. ಇನ್ಮೇಲೆ ಯಾರು ಏನೇ ಅನ್ಕೊಂಡ್ರೂ ಪರವಾಗಿಲ್ಲ. ನನಗೆ ಬೇಕಾಗಿದ್ದೇನೆ ನಾನು ಮಾಡೋದು. ಈ ವಿಚಾರದಲ್ಲಿ ನನಗೆ ಯಾರು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ.